ಇನ್ನು ಈ ಅಹಮದಾಬಾದ್ನಲ್ಲಿ ಆದಂತಹ ದುರಂತ ಏನಿತ್ತು, ಅದರ ದೋಷ ಏನಾಯಿತು, ಅದರ ಆತಂಕ ಈಗ ಬೇರೆ ಕಡೆನೂ ಇದೆ. ಯಾಕೆ ಮೂರು ಶಬ್ದಗಳ ಬಳಕೆ ಮಾಡಲಾಗಿದೆ ಅಂತಂದರೆ, ಆತಂಕ ಯಾಕೆ ಅಂತಂದರೆ ಹಲವು ಕಡೆಗಳಲ್ಲಿ ಈಗಾಗಲೇ ಈ ವಿಮಾನಗಳಲ್ಲಿ ಮತ್ತೆ ಅದೇ ರೀತಿಯಾಗಿ ತಾಂತ್ರಿಕ ದೋಷಗಳು ಬರ್ತಾ ಇದೆ. ಅದಕ್ಕೆ ದೋಷ ಅಂತ ಹೇಳ್ತಾ ಇರೋದು. ಎಲ್ಲೆಲ್ಲಿ ವಿಮಾನಗಳ ದೋಷ ಬರ್ತಾ ಇದೆ ಅಂಥೇಳಿ. ದುರಂತ ಅಂತಂದರೆ ಅವಘಡ ನಡೆದು ಹೋಗಿದೆ. ಈಗಾಗಲೇ ಮೃತದೇಹಗಳ DNA ಟೆಸ್ಟ್ ಮಾಡಿದ್ದಾರೆ, ಆ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಬಟ್ ಇನ್ನಷ್ಟು ಗೊತ್ತೇ ಆಗ್ತಿಲ್ವಂತೆ. ಯಾವ ಪರಿಸ್ಥಿತಿ ನೋಡಿ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ, 99 ಮೃತದೇಹಗಳ DNA ಮ್ಯಾಚ್, 47 ಮೃತದೇಹಗಳ ಹಸ್ತಾಂತರ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನದಲ್ಲಿ ಮಡಿದವರ ಗುರುತು ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದೆ. 270ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದು, ಈವರೆಗೂ 99 ಮೃತದೇಹಗಳ DNA ಮ್ಯಾಚ್ ಆಗಿದ್ದು, ಈ ಪೈಕಿ 47 ಮೃತದೇಹಗಳನ್ನು ಹಸ್ತಾಂತರ ಮಾಡಿದೆ. ಖೇಡಾ, ಅಹಮದಾಬಾದ್, ಕೋಟಾ, ಮಹೇಸಾನ್, ಭರೂಚ್, ವಡೋದರಾ, ಅರವಳ್ಳಿ, ಆನಂದ್, ಜುನಾಗಢ್, ಭಾವನಗರ, ಅಮ್ರೇಲಿ, ಮಹಿಸಾಗರ್ ಮತ್ತು ಭಾವನಗರಕ್ಕೆ ಮೃತದೇಹಗಳನ್ನು ಕಳುಹಿಸಲಾಗಿದೆ. ಬಾಕಿ ಉಳಿದ ಮೃತದೇಹಗಳ ಗುರುತು ಪತ್ತೆ ಹಚ್ಚುವ ಕಾರ್ಯ ಮುಂದುವರೆದಿದ್ದು, DNA ಪರೀಕ್ಷೆಯಲ್ಲಿ ಹಲವು ಸವಾಲುಗಳು ಎದುರಾಗಿವೆ ಅಂತ ಆಸ್ಪತ್ರೆ ಮೂಲಗಳು ಹೇಳಿವೆ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನವಾಗಿತ್ತು. ಇದರಲ್ಲಿ 274 ಮಂದಿ ಮೃತಪಟ್ಟಿದ್ರು. ಮೃತಪಟ್ಟವರ ಗುರುತುಗಳನ್ನು ಪತ್ತೆ ಹಚ್ಚುವಂಥ ಕೆಲಸ ಕೂಡ ಈಗ ಸದ್ಯಕ್ಕೆ ಮುಂದುವರೆದಿದೆ. ಈವರೆಗೂ 99 ಮೃತದೇಹಗಳ ಗುರುತು ಪತ್ತೆಯಾಗಿದೆ. ಸಂಬಂಧಿಕರ DNA ಅನ್ನು ಪಡೆದು ಈಗ ಪರೀಕ್ಷೆಗೆ ಒಳಪಡಿಸುವಂಥ ಕೆಲಸವನ್ನು ಮಾಡಲಾಗಿತ್ತು. ಇದರಲ್ಲಿ 99 ಮೃತದೇಹಗಳ ಗುರುತು ಸಿಕ್ಕಿದೆ. ಈ ಪೈಕಿ 47 ಮೃತದೇಹಗಳನ್ನು ಈಗ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ಮುಂದಿನ ಹಂತದಲ್ಲಿ ಮತ್ತಷ್ಟು ಮೃತದೇಹಗಳ ಗುರುತು ಪತ್ತೆ ಹಚ್ಚುವ ಕೆಲಸಗಳು ಕೂಡ ಆಗಿದ್ದಾವೆ. ಗುಜರಾತ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳು ಅಥವಾ ರಾಜ್ಯಗಳಿಂದ ಬಂದಂತಹ ಜನರೇನಿದ್ರು ಅವರ ಮೃತದೇಹಗಳನ್ನ ಕುಟುಂಬಸ್ಥರಿಗೆ ಈಗ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಿರಂತರವಾಗಿ ನಡೀತಾ ಇದೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಮೃತದೇಹ ಹಸ್ತಾಂತರ, ಸರ್ಕಾರ ಗೌರವಗಳೊಂದಿಗೆ ರೂಪಾನಿ ಅಂತ್ಯಕ್ರಿಯೆ. ದುರಂತದಲ್ಲಿ ಮೃತರಾಗಿದ್ದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಮೃತದೇಹವನ್ನ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ. ನಿನ್ನೆ ರೂಪಾನಿ ಸಹೋದರಿ DNA ಜೊತೆಗೆ ಮ್ಯಾಚ್ ಆಗಿತ್ತು. ಸಿವಿಲ್ ಆಸ್ಪತ್ರೆಯಲ್ಲಿ ಮೃತದೇಹವನ್ನು ಹಸ್ತಾಂತರಿಸಿದಾಗ ಅವರ ಪತ್ನಿ ಅಂಜಲಿ ರೂಪಾನಿ ಮತ್ತು ಇತರ ಕುಟುಂಬ ಸದಸ್ಯರು ಉಪಸ್ಥಿತರಿದ್ದರು. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಮತ್ತು ಇತರ ಸಚಿವರು ಸಹ ಉಪಸ್ಥಿತರಿದ್ದರು. ವಿಜಯ್ ರೂಪಾನಿ ಅವರ ಪುತ್ರ ಋಷಭ್ ರೂಪಾನಿ ಕಣ್ಣೀರಿಟ್ಟಿದ್ದು, ಇದು ನಮ್ಮ ಕುಟುಂಬಕ್ಕೆ ಮಾತ್ರವಲ್ಲದೆ ಇತರ 270 ಕುಟುಂಬಗಳಿಗೂ ದುಃಖದ ಕ್ಷಣ ಅಂತ ಹೇಳಿದರು. ಈ ಘಟನೆಯ ಸಮಯದಲ್ಲಿ ರಕ್ಷಣಾ ಕಾರ್ಯಗಳಲ್ಲಿ ಭಾಗವಹಿಸಿದ ಪೊಲೀಸರು, ಆರೋಗ್ಯ ಸಿಬ್ಬಂದಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಎಂದರು. ಇನ್ನು ರಾಜ್ಕೋಟ್ಗೆ ಮೃತದೇಹ ಕೊಂಡೊಯ್ದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಬೋಯಿಂಗ್ ವಿಮಾನಗಳಲ್ಲಿ ಸರಣಿ ತಾಂತ್ರಿಕ ದೋಷ, ಏರ್ ಇಂಡಿಯಾ ಬ್ರಿಟಿಷ್ ಏರ್ವೇಸ್ನಲ್ಲಿ ತಾಂತ್ರಿಕ ದೋಷ. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ ದುರಂತ ಬೆನ್ನಲ್ಲೇ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನಗಳಲ್ಲಿ ಸರಣಿ ತಾಂತ್ರಿಕ ಸಮಸ್ಯೆ ಕಂಡುಬಂದಿದೆ. ಬ್ರಿಟಿಷ್ ಏರ್ವೇಸ್ಗೆ ಸಂಬಂಧಿಸಿದ ಲಂಡನ್ನಿಂದ ಚೆನ್ನೈಗೆ ಹೊರಟಿದ್ದ ಬೋಯಿಂಗ್ 787-8 ವಿಮಾನದಲ್ಲೂ ತಾಂತ್ರಿಕ ಸಮಸ್ಯೆ ಕಂಡುಬಂದಿದೆ. ಫ್ಲಾಪ್ ಅಡ್ಜಸ್ಟ್ಮೆಂಟ್ ಫೇಲ್ಯೂರ್ ಕಾರಣದಿಂದ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ಬೇಸ್ಗೆ ವಿಮಾನ ಮರಳಿದೆ. ಇದೇ ರೀತಿ ಲುಫ್ತಾನ್ಸಾ ಸಂಸ್ಥೆಯ ಬೋಯಿಂಗ್ 787-9 ಡ್ರೀಮ್ ಲೈನರ್ ಹಾರಾಟದಲ್ಲೂ ಸಮಸ್ಯೆಯಾಗಿದೆ. ಜರ್ಮನಿಯ ಫ್ರಾಂಕ್ಫರ್ಟ್ನಿಂದ ಹೈದರಾಬಾದ್ಗೆ ಹೋಗುತ್ತಿದ್ದ ವಿಮಾನ ಟೇಕ್ ಆಫ್ ಆದ 2 ಗಂಟೆಗಳ ಬಳಿಕ ಲ್ಯಾಂಡಿಂಗ್ಗೆ ಮತ್ತೆ ಫ್ರಾಂಕ್ಫರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಫ್ರಾಂಕ್ಫರ್ಟ್ನಿಂದ ಮಧ್ಯಾಹ್ನ 2:15ಕ್ಕೆ ಹೊರಟು ಸೋಮವಾರ ಬೆಳಗ್ಗೆ 6 ಗಂಟೆಗೆ ಹೈದರಾಬಾದ್ನಲ್ಲಿ ಇಳಿಯುವ ನಿರೀಕ್ಷೆ ಇತ್ತು. 8 ಗಂಟೆಗಳ ಪ್ರಯಾಣದಲ್ಲಿ 2 ಗಂಟೆಗಳ ಪ್ರಯಾಣದ ಬಳಿಕ ವಿಮಾನ ವಾಪಸ್ಸಾಗಿದೆ. ಇತ್ತ ಹಾಂಗ್ಕಾಂಗ್ನಿಂದ ದೆಹಲಿಗೆ ತೆರಳುತ್ತಿದ್ದ ಏರ್ ಇಂಡಿಯಾ ವಿಮಾನವು ಶಂಕಿತ ತಾಂತ್ರಿಕ ದೋಷದ ಬಗ್ಗೆ ಪೈಲಟ್ ವರದಿ ಮಾಡಿದ ನಂತರ ವಿಮಾನವನ್ನ ಮಧ್ಯದಲ್ಲೇ ವಾಪಸ್ ಕಳುಹಿಸಲಾಯಿತು. ಆದರೆ ವಿಮಾನದ ತಾಂತ್ರಿಕ ಸಮಸ್ಯೆ ಏನು ಅಂತ ಗೊತ್ತಾಗಿಲ್ಲ. ಇದರ ಬೆನ್ನಲ್ಲೇ ದೆಹಲಿಯಿಂದ ಬೆಂಗಳೂರಿಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾ ವಿಮಾನ 5 ಬಾರಿ ರೀಶೆಡ್ಯೂಲ್ ಆಗಿ ಪ್ರಯಾಣಿಕರ ಆಕ್ರೋಶಕ್ಕೆ ಗುರಿಯಾಯಿತು. ಆದರೆ ವಿಳಂಬಕ್ಕೆ ಕಾರಣ ಏನು ಅಂತ ಏರ್ ಇಂಡಿಯಾ ಹೇಳಿಲ್ಲ. ಏರ್ ಇಂಡಿಯಾ ಬಳಕೆ ಮಾಡ್ತಾ ಇದ್ದಂಥ ಬೋಯಿಂಗ್ 787 ಡ್ರೀಮ್ ಲೈನರ್ ವಿಮಾನ ಪತನವಾಗಿತ್ತು. ಇದರ ಬೆನ್ನಲ್ಲೇ ಇದೇ ಮಾದರಿಯ ವಿಮಾನಗಳಲ್ಲಿ ತಾಂತ್ರಿಕ ದೋಷ ಸರಣಿಯಾಗಿ ಕಾಣಿಸ್ಕೊಳ್ತಾ ಇದೆ. ಕೇವಲ ಏರ್ ಇಂಡಿಯಾ ಮಾತ್ರ ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಅಂದರೆ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳು ಈ ಒಂದು ಮಾದರಿಯ ವಿಮಾನಗಳನ್ನು ಏನು ಬಳಕೆ ಮಾಡ್ಕೊಳ್ತಾ ಇದೆ, ಈ ವಿಮಾನಗಳಲ್ಲೂ ಕೂಡ ಈಗ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಬ್ರಿಟಿಷ್ ಏರ್ವೇಸ್ ಏನಿದೆ, ಈ ಒಂದು ಸಂಸ್ಥೆ ಇದೇ ಮಾದರಿಯ ವಿಮಾನವನ್ನು ಬಳಕೆ ಮಾಡ್ಕೊಳ್ತಾ ಇತ್ತು. ಇವತ್ತು ಲಂಡನ್ನಿಂದ ಚೆನ್ನೈಗೆ ಹಾರಾಟವನ್ನು ನಡೆಸಬೇಕಾಗಿತ್ತು. ಈ ವಿಮಾನದ ಕೂಡ ತಾಂತ್ರಿಕ ದೋಷ ಕಂಡು ಬೆನ್ನಲ್ಲೇ ಈಗ ಅದನ್ನು ಕೂಡ ಹಾರಾಟ ರದ್ದುಗೊಳಿಸಲಾಗಿರುವಂಥದ್ದು. ಇದರ ಜೊತೆಗೆ ಲುಫ್ತಾನಾ ಏರ್ಬೇಸ್ನ ಏನು ಒಂದು ಫ್ಲೈಟ್ನಲ್ಲೂ ಕೂಡ ತಾಂತ್ರಿಕ ದೋಷ ಕಂಡು ಬಂದಿರುವಂಥದ್ದು. ಇದು ಮುಖ್ಯವಾಗಿ ಜರ್ಮನಿಯಿಂದ ಹೈದರಾಬಾದ್ಗೆ ತೆರಳಬೇಕಾಗಿತ್ತು. ಹಾರಾಟ ಆರಂಭಿಸಿದ ಕೆಲವೇ ಹೊತ್ತಿನಲ್ಲಿ ಇದು ಕೂಡ ಮತ್ತೆ ವಾಪಸ್ ಜರ್ಮನಿಗೆ ವಾಪಸ್ ಆಗುವಂಥ ಅನಿವಾರ್ಯತೆಗಳು ಸೃಷ್ಟಿಯಾಯಿತು. ಇದರ ಜೊತೆಗೆ ಹಾಂಗ್ಕಾಂಗ್ನಿಂದ ದೆಹಲಿಗೆ ಬರಬೇಕಾಗಿದ್ದಂಥ ಏರ್ ಇಂಡಿಯಾ 135 ಅಲ್ಲೂ ಕೂಡ ತಾಂತ್ರಿಕ ದೋಷ ಕಂಡು ಬಂದಂಥ ಹಿನ್ನೆಲೆಯಲ್ಲಿ ಅದರ ಪ್ರಯಾಣವನ್ನು
ವಿಮಾನಗಳನ್ನು ಕೂಡ ರದ್ದು ಮಾಡಬೇಕಾದಂಥ ಅನಿವಾರ್ಯತೆ ಬಂತು. ಮುಖ್ಯವಾಗಿ ಇಲ್ಲಿ ಡ್ರೀಮ್ ಲೈನರ್ ಸೀರೀಸ್ ಏನಿದೆ, ಈ ಸೀರೀಸ್ನಲ್ಲಿ ನಿರಂತರವಾದಂಥ ತಾಂತ್ರಿಕ ದೋಷಗಳು ಕಂಡು ಬರ್ತಾ ಇರುವಂಥದ್ದು ಈಗ ಪ್ರಯಾಣಿಕರ ಆತಂಕಕ್ಕೆ ಕಾರಣವಾಗಿದೆ. ಏರ್ ಇಂಡಿಯಾ ವಿಮಾನ ದುರಂತ ಬೆನ್ನಲ್ಲೇ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ ಮೋಹನ್ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಸಭೆಯಲ್ಲಿ ನಾಗರಿಕ ವಿಮಾನಯಾನ ಭದ್ರತೆಯ ಬಗ್ಗೆ ಚರ್ಚಿಸಿದ್ರು. ಮುಂದಿನ ದಿನಗಳಲ್ಲಿ ಅಪಘಾತಗಳ ತಡೆ ಬಗ್ಗೆ ಪರಿಶೀಲಿಸಿದ್ರು. ಒಟ್ಟಾರೆ ಒಂದು ಕಡೆಗೆ ಅಹಮದಾಬಾದ್ ಘಟನೆ ಮರೆಯಾಗಿಲ್ಲ. ಅದರ ನಡುವೆ ಬೋಯಿಂಗ್ ಡ್ರೀಮ್ ಲೈನರ್ ಸರಣಿಯಲ್ಲಿ ನಿಯಮಿತ ತಾಂತ್ರಿಕ ಸಮಸ್ಯೆ ವರದಿಯಾಗುತ್ತಿರುವುದು ಪ್ರಯಾಣಿಕರಲ್ಲಿ ಆತಂಕ ಹೆಚ್ಚಿಸಿದೆ. ಶಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.